ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಧರ್ಮವು ಕ್ಷೀಣಿಸಿ ಅಧರ್ಮವು ಹೆಚ್ಚಾಗುತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಸಾಧುಗಳನ್ನು ರಕ್ಷಿಸಲು, ದುಷ್ಟರನ್ನು ಸಂಹರಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ ಅಂತ ಈ ಶ್ಲೋಕ ಹೇಳುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಈ ಶ್ಲೋಕದ ಅರ್ಥಗರ್ಭಿತವಾದ ಮಾತಿನಂತೆ ವಿಷ್ಣುವಿನ 8ನೇ ಅವತಾರವಾಗಿ ಕೃಷ್ಣ ಪಕ್ಷ ಅಷ್ಟಮಿಯ ಮಧ್ಯರಾತ್ರಿ ತನ್ನ ಸೋದರ ಮಾವನನ್ನು ಸಂಹಾರ ಮಾಡಲು ಮಥುರೆಯ ಕಾರ್ಯಾಗೃಹದಲ್ಲಿ ದೇವಕಿ ನಂದನನ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮನು ಜನಿಸುತ್ತಾನೆ. ದೇವಕಿ ಮತ್ತು ವಸುದೇವನ 8ನೇ ಮಗನಾಗಿ ಈ ಭೂಮಿಯ ಮೇಲೆ ಭಗವಂತನ ಆಗಮನವಾಗುತ್ತೆ. ದೇವಕಿ ಮತ್ತು ವಸುದೇವನ ಹರುಷ ಮುಗಿಲೆತ್ತರಕ್ಕೆ ಮುಟ್ಟುತ್ತೆ. ತಮ್ಮ ಮಗ ಶ್ರೀಕೃಷ್ಣ ಪರಮಾತ್ಮ ಜನಿಸಿದ ಈ ದಿನ ನಮ್ಮ ಧರ್ಮ ರಕ್ಷಣೆಯ ದಿನ ಅಂತ ಹರುಷದಿಂದ ತಮ್ಮ ಮಗನನ್ನು ಆಶೀರ್ವದಿಸುತ್ತಾರೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ದಿನವನ್ನು ತುಂಬ ಹರುಷದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವಾಗಿ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಈ ದಿನದ ವಿಶೇಷವಾಗಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹಾರೈಸುತ್ತಾ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ವಾಹಿನಿಯನ್ನು ಬೆಂಬಲಿಸೋದು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುವೆ.